ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ವೆಜ್ ಸೋಯಾ ಬಿರಿಯಾನಿ ಮಾಡೋದನ್ನು ತೋರಿಸ್ತಿದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಇದಕ್ಕೆ ಬೇಕಾಗಿರೋದು ಹೆಚ್ಚಿಟ್ಕೊಂತ ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ, ಬಟಾಣಿ, ಟೊಮೊಟೊ, ಕ್ಯಾಬೇಜ್, ಒಂದೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ತಾಸು ನೆನೆಸಿಟ್ಕೊಂಡಿರೋದು ಅಕ್ಕಿ ಮತ್ತು ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಮತ್ತು ಸ್ಪೈಸಸ್ಸು, ಚಕ್ಕರ್ ಮೊಗ್ಗು, ಬಿರಿಯಾನಿ ಪೌಡ್ರ್, ಗರಂ ಮಸಾಲ, ಪಲಾವ್ ಎಲೆ, ಜಾಕಾಯಿ, ಏಲಕ್ಕಿ, ಲವಂಗ, ಚಕ್ಕೆ, ಎಣ್ಣೆ, ಸೋಯಾಬೀನ್ ಬಿಸಿನೀರಲ್ಲಿ ಹಾಕಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಅರ್ಧ ತಾಸು ಉಪ್ಪು ಹಾಕಿ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಉಪ್ಪು, ಒಂದು ಚಿಕ್ಕ ಬಟ್ಲು ಮೊಸರು, ಈ ಕೊತ್ತಂಬರಿ, ಶುಂಠಿ, ಮೆಣಸಿನ್ಕಾಯಿ, ಜವಾರಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇವನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ನಾಚು ಖಾರದ ಪುಡಿ ತೊಗೊಂಡಿಲ್ಲ, ಅದಕ್ಕೆ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ. ಇವನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಇವಾಗ ಕುಕ್ಕರ್ ಹಚ್ಕೊಂಡು ಕುಕ್ಕರಲ್ಲಿ ಮಾಡ್ತಿದ್ದೀನಿ. ಇನ್ನು ಸೋಯಾಬೀನನ್ನು ಈ ಥರ ಎಲ್ಲ ಚಂಕ್ಸ್ಗಳನ್ನ ನೀರಲ್ಲಿ ಹಿಂಡಿ ಡ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಇದನ್ನು. ಇವನ್ನೆಲ್ಲ ಫ್ರೈ ಮಾಡ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂಥರ ನೀರಾಗಿ ಹಾಗೆ ಹಾಕಿದರೆ ನೀರು ಥರ ಬಾಯಲ್ಲಿ ಬರುತ್ತೆ. ಈ ಥರ ಹಾಕಿದರೆ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡ್ಕೊತಿದ್ದೀನಿ. ಇನ್ನು ಸ್ವಲ್ಪ ಫ್ರೈ ಆಗಲಿ. ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಇಷ್ಟಿದೆ, ಇನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಇದು ಫ್ರೈ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ತಗೊತಿದ್ದೀನಿ. ಈಗ ನೋಡಿ ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಇದೇ ಎಣ್ಣೆಗೆ ಚಕ್ಕೆ, ಇವನ್ನೆಲ್ಲ ಏಲಕ್ಕಿ ಇವನ್ನೆಲ್ಲ ಇದಕ್ಕೆ ಹಾಕ್ಕೊತೀನಿ. ಚಕ್ಕೆ ಹಾಕ್ಕೊತಿದ್ದೀನಿ, ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಲವಂಗ ಹಾಕ್ಕೊತಿದ್ದೀನಿ, ಜಾಪತ್ರೆ ಹಾಕ್ಕೊಂಡಿದ್ದೀನಿ, ಚಕ್ಕರ್ ಮೊಗ್ಗು ಹಾಕ್ಕೊತಿದ್ದೀನಿ, ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ, ಧನಿಯಾ ಪೌಡ್ರು ಅದನ್ನೆಲ್ಲ ಆಮೇಲೆ ಹಾಕ್ಕೊತೀನಿ. ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಗೊತ್ತಾಗುತ್ತೆ. ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ. ಸ್ಕಿಪ್ ಮಾಡಿದೆ ನೋಡಿ. ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಇವಾಗ ಆವಾಗಲೇ ಹೆಚ್ಚಿಟ್ಕೊಂಡಿರೋದಂಥ ತರಕಾರಿನೆಲ್ಲ ಇದಕ್ಕೆ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದೆರಡು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಫ್ಲೇವರ್ಗೆ ಅದಕ್ಕೆ ಟೇಸ್ಟ್ಗೆ ಹಾಕಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಉದ್ದಕ್ಕೆ ನೀವು ಇಷ್ಟೇ ಹೆಚ್ಚಿ ಈ ಥರ ಇಟ್ಕೋಬೋದು, ಇಲ್ಲೇ ಇರ್ಬೋದು, ಬಿಟ್ಟರೆ ಬಿಡ್ಬೋದು. ಇನ್ನೆಲ್ಲ ತರಕಾರಿ ಹಾಕಿದ್ದೀನಿ. ಇದನ್ನೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊನ ಫ್ರೈ ಮಾಡ್ಕೊತೀನಿ. ಇದು 1 ನಿಮಿಷ ಫ್ರೈ ಆಗಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಾನು 2 ಸ್ಪೂನ್ ಉಪ್ಪು ತೊಗೊಂಡಿದ್ದು ಹಾಕ್ತಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ 1 ನಿಮಿಷ ಇದನ್ನು ತರಕಾರಿ ಸ್ವಲ್ಪ ಬೆನೀಲಿ. ಬೆನೆಯೋಕೆ ಕುಕ್ಕರ್ ಮುಚ್ಚಳ ಮುಚ್ಚಿ
ಸ್ವಲ್ಪ ಒಂದು ನಿಮಿಷ 2 ನಿಮಿಷ ಬೆನೆಸ್ಕೊತೀನಿ. ನೋಡಿ ತರಕಾರಿ ಬೆಂದಿದೆ. ಇವಾಗ ಇದಕ್ಕೆ ಪುದೀನ ಸೊಪ್ಪು ಹಾಕ್ತಿದ್ದೀನಿ. ಒಂದು ಅರ್ಧ ಕಟ್ಟು ಪುದೀನ ತೊಗೊಂಡಿದ್ದೀನಿ, 1 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಇದನ್ನೆಲ್ಲ ಸರಿಯಾಗಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಬೆನೆಸ್ಕೊತೀನಿ. ಒಂದು 2 ನಿಮಿಷ 5 ನಿಮಿಷ ಇದನ್ನು ಬೆನೆಸ್ಕೊತೀನಿ. ನೋಡಿ ಈಗ ಬೆಂದಿದೆ ಇದು. ಇವಾಗ ಇದಕ್ಕೆ ಮೊಸರನ್ನು ಹಾಕ್ತಿದ್ದೀನಿ. ಮೊಸರು ಇನ್ನೂ ಸ್ವಲ್ಪ ಮೊಸರು ಇದ್ದರೆ ಹಾಕಿ, ಚೆನ್ನಾಗಿರುತ್ತೆ ಮೊಸರು ಹಾಕಿದರೆ. ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಈ ಪೇಸ್ಟನ್ನು ಇದಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಹಾಕ್ಕೋಬೋದು ರುಬ್ಬೋದಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ಬೆಂದಿದೆ. ಒಂದು ನಿಮಿಷ ಮಸಾಲ ಸ್ವಲ್ಪ ಬೆನೀಲಿ. ನೋಡಿ ಬೆಂದಿದೆ ಇದೆ. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊತಿದ್ದೀನಿ. ನೀರನ್ನು ನೀವು ಎಷ್ಟು ಅಕ್ಕಿ ತೊಗೊಂಡಿದ್ರೆ ಅದರ ಡಬಲ್. ಒಂದು ಅಕ್ಕಿ ತೊಗೊಂಡಿದ್ರೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 2 ಗ್ಲಾಸ್ ನೀರು ಹಾಕಿ. 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ 6 ಗ್ಲಾಸ್ ನೀರು ಹಾಕಿ. ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, 6 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ ರೀ. ನೋಡಿ ಇವಾಗ ಹಾಕಿದೆ. ಕುಕ್ಕರ್ ಕ್ಲೋಸ್ ಮಾಡಿ ನೀರು ಕುದಿಯಲಿಕ್ಕೆ ಇಡ್ತೀನಿ. ನೀರು ಕುದಿದಾಗ ಅಕ್ಕಿ ಹಾಕ್ತೀನಿ. ನೋಡಿ ಇವಾಗ ಕುದೀತಿದೆ ಇದು. ಕುದಿ ಬಂದ ನಂತರ ಇದಕ್ಕೆ ಸ್ಪೈಸಸ್, ಬಿರಿಯಾನಿ ಪೌಡ್ರು, ಗರಂ ಮಸಾಲ ಪೌಡ್ರು ಮತ್ತು ಧನಿಯಾ ಕಾಳು ಪೌಡ್ರು ತೊಗೊಂಡಿದ್ದೀನಿ. 3 ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಅರ್ಧ ತಾಸು ನೆನೆಕ್ಕೆ ಇಟ್ಕೊಂಡಿದ್ದೆ. ಇದನ್ನು ಇದಕ್ಕೆ ಹಾಕ್ತಿದ್ದೀನಿ. ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿದರೆ ಎಲ್ಲ ಕಡೆ ಇಲ್ಲಾಂದ್ರೆ ಒಂದು ಕಡೆ ಅಕ್ಕಿ ಒಂದು ಕಡೆ ತರಕಾರಿ ಹೀಗಾಗುತ್ತೆ. ಎಲ್ಲ ಕಡೆ ಆಗುವಾಗೆ ಸರಿಯಾಗಿ ಸ್ವಲ್ಪ ಈ ಥರ ತಿರುಗಿಸಿ ಹಾಕಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ ಬರೋವರೆಗೆ ಕೂಗಿಸ್ಕೊಳ್ಳಿ. ನೋಡಿ ಕುಕ್ಕರ್ ವಿಷಲ್ ಹೊಡಿತಾ ಇದೆ. ನಮ್ಮ ಕುಕ್ಕರ್ಗೆ 2 ವಿಷಲ್ಗೆ ಆಗ ಅನ್ನ ಆಗಿಬಿಡುತ್ತೆ. ನಾನು 2 ವಿಷಲ್ ಕೂಗಿಸ್ಕೊತೀನಿ. ನೋಡಿ 2 ವಿಷಲ್ ಆಗಿದೆ. ಈಗ ಇದನ್ನು ಒಂದು 10 ನಿಮಿಷ ಬಿಟ್ಟು ಓಪನ್ ಮಾಡ್ತೀನಿ. ಕುಕ್ಕರ್ ವಿಷಲ್ ತೆಗೆದಿದ್ದೀನಿ, ಎಲ್ಲ ಏರ್ ಹೋಗಲಿ. ನೋಡಿ ಹೀಗಾಗಿದೆ. ಎಲ್ಲ ತರಕಾರಿ ಸ್ವಲ್ಪ ಮೇಲೆ ಬಂದಿದೆ. ಇವಾಗ ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಸೋಯಾ ಚಂಕ್ಸನ್ನು ಇದಕ್ಕೆ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀನಿ. ಸಣ್ಣಗೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಕೊತ್ತಂಬರಿ ಮತ್ತು ಒಂದು 3-4 ಸ್ಪೂನು ತುಪ್ಪ ಹಾಕ್ಕೋಬೇಕು. ನಿಮ್ಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ಫ್ಲೇವರು ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಂದು ಸಲ ನಿಧಾನವಾಗಿ ಮಿಕ್ಸ್ ಮಾಡಿ. ನೋಡಿ ಸೂಪರಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಇದನ್ನ ಸರ್ವ್ ಮಾಡ್ಕೊತೀನಿ. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಸೂಪರಾಗಿದೆ.
ಲಂಚ್ ಬಾಕ್ಸ್ಗೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಈ ಥರ ಮಾಡಿದ್ರೆ ಸೂಪರಾಗಿರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಸೂಪರಾಗಿದೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.